ಭಾವಿಸ್ತೀನಿ. ಏನಪ್ಪ ಇವತ್ತು ನಾವು ವಿಡಿಯೋ ಅಂತಂದರೆ, ಇವತ್ತು ನಾವು ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಹಾಗೆ ನಿಮಗೆ ಡೌಟ್ ಬಂದಿರ್ಬೋದು, ಏನು ಇವತ್ತು ರೈಲ್ವೆ ಸ್ಟೇಷನಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾನೆ ಅಂತ. ಖಂಡಿತ ರೈಲ್ವೆ ಸ್ಟೇಷನಿಂದ ಸ್ಟಾರ್ಟ್ ಮಾಡಬೇಕು, ಯಾಕೆಂದರೆ ನಾವು ಟ್ರೈನಲ್ಲೇ ಹೋಗ್ತಾ ಇರೋದು. ನೋಡಿ, ಟ್ರೈನ್ ಟಿಕೆಟ್ ಕೂಡ ತಗೊಂಡಿದ್ದೀನಿ. ಎಲ್ಲಿಗೆ ಏನು ಅಂತ ಟ್ರೈನ್ ಬಂದಮೇಲೆ ಹೇಳ್ತೀನಿ. ಟ್ರೈನು ಡಿಲೇ ಆಗಿಬಿಟ್ಟೈತೆ. 8:15ಗೆ ಬರಬೇಕಿತ್ತು, 8:15 ಅಂತ ಹೇಳೋರೆ. ಗೊತ್ತಾಯಿತು, ಟ್ರೈನು ಡಿಲೇ ಆಗಿರೋ ಕಾರಣ ವೆಯ್ಟ್ ಮಾಡ್ತಾಯಿದ್ದೀನಿ. ಟ್ರೈನ್ ಬಂದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಆಗಲೇ ಹೇಳ್ದಂಗೆ ಫೈನಲಿ ಟ್ರೈನ್ ಬಂತು. 8:45 ಆಯ್ತೈತೆ. ಈಗ ಬಂದವನ ಟ್ರೈನು. ಈಗ ನಾವು ಶ್ರವಣಬೆಳಗೊಳಕ್ಕೆ ಹೋಗ್ತಾಯಿದ್ದೀವಿ. ಆಗಲೇ ಹೇಳಿದ್ನಲ್ಲ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ. ಶ್ರವಣಬೆಳಗೊಳ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಇದೇ ಟ್ರೈನಲ್ಲಿ ಗೊತ್ತಾಯ್ತು ನೋಡಿ, ಅಲ್ಲಿ ಈ ಟ್ರೈನಲ್ಲೇ ಹೋಗ್ತಾ ಇರೋದು. ನೋಡಿ, ಟ್ರೈನ್ ಬರ್ತೈತಲ್ಲ, ಅದೇ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಶ್ರವಣಬೆಳಗೊಳಕ್ಕೆ. ಶ್ರವಣಬೆಳಗೊಳನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಗಾಯ್ಸ್. ನೋಡಿ, ಫೈನಲಿ ವಿಜಯನಗರಕ್ಕೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಟ್ರೈನ್ ಹೋಗ್ತಾ ಇದೆ. ವಿಜಯನಗರಕ್ಕೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಈಗ ಶ್ರವಣಬೆಳಗೊಳಕ್ಕೆ ಹೋಗ್ತೀವಿ. ಜನರಲ್ ಬರ್ತಿದ್ದೀವಿ ನೋಡಿ ಗಾಯ್ಸ್. ಹೋಗ್ತಾ ಇದ್ದೀವಿ ಗಾಯ್ಸ್. ನೋಡಿ ಟ್ರೈನ್ ಯಾವ ಥರ ಐತೆ. ಇದೆಲ್ಲ ಬಂದು ಬೋಗಿಯಿಂದ ಬೋಗಿಗೆ ಹೋಗೋಕ್ಕೆ, ಅಂದರೆ TC ವಿತ್ ಚೆಕಿಂಗ್ ಆಫೀಸರ್ ಯಾರು ಬಂದಾಗ ಬೋಗಿಯಿಂದ ಹೋಗೋಕ್ಕೆ ಇದು ಹೋಗ್ತಾ ಇದ್ದೀವಿ. ಇನ್ನು ನೆಕ್ಸ್ಟು ಶ್ರವಣಬೆಳಗೊಳ ಸ್ಟಾಪು. ಇನ್ನೊಂದು ½ ಅನ್ ಅವರಲ್ಲಿ ಹೊರಟಾಯ್ತಾನೆ ಶ್ರವಣಬೆಳಗೊಳಕ್ಕೆ. ಜನರಲ್ಲೆಲ್ಲ ಹತ್ತಿದ್ದೀವಿ. ಗೈಸ್ ನೋಡಿ, ಇವ್ರು ನಮ್ಮ ಸಬ್ಸ್ಕ್ರೈಬರು. ಹೇಮಂತ್ ಅಂತ. ಟ್ರೈನಲ್ಲಿ ಸಿಕ್ಕಿದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾವು ಇನ್ನು ವಿಡಿಯೋ ಅಂದರೆ ಇದರಲ್ಲಿ ಬೇರೆ ಫೋನ್ ತಗೋಬೇಕು. ಇದು ಸರ್ ಸ್ಟಾಪ್ ಕೊಡ್ತಾರಲ್ಲ, ನೋಡಿ ಗಾಯ್ಸ್, ಅಚಾನಕ ಸಿಕ್ಕವ್ರೆ ನಮ್ಮ ಸಬ್ಸ್ಕ್ರೈಬರು ಹೇಮಂತ್ ಅಂತ. ನೀವು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಪ್ರೋತ್ಸಾಹಿಸಿ. ನೆಕ್ಸ್ಟ್ ವೀಡಿಯೋ ಇವ್ರ ಫ್ರೆಂಡ್ಸ್ ಇದ್ದಾರಂತೆ, ಅವರು ಸಬ್ಸ್ಕ್ರೈಬ್ ಆಗೋರು ನಮ್ಮ ಚಾನಲ್ಗೆ. ಗೈಸ್ ಫೈನಲಿ ಶ್ರವಣಬೆಳಗೊಳ ಎಂಟ್ರಿ ಆಗಿದ್ದೀವಿ. ಶ್ರವಣಬೆಳಗೊಳ ಜಂಕ್ಷನ್. ಇಲ್ಲಿಂದ ಆಟೋದಲ್ಲಿ ಹೋಗಬೇಕು. ಅದು ಎಷ್ಟು ತಗೋತಾರೋ ಅಂತಲೇ ಗೊತ್ತಿಲ್ಲ ನಮಗೆ. ಗೈಸ್ ಶ್ರವಣಬೆಳಗೊಳಕ್ಕೆ ಬಂದು ಇಳಿದ್ವಿ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಬಾಯ್ ಬಾಯ್ ಹೇಳ್ಬಿಟ್ಟು, ಬಾಯ್ ಬ್ರೋ ಬಾಯ್ ಹೇಳ್ಬಿಟ್ಟು ಹೋಗೋಣ. ಹುಷಾರಾಗಿ ಹೋಗಿ ಹೇಳ್ತಾ ಈಗ ನೆಕ್ಸ್ಟ್ ನಮ್ಮ ಜರ್ನಿನ ದೇವಸ್ಥಾನ ಕಡೆ ಹೋಗಬೇಕು. ಇಲ್ಲಿಂದ ಆಟೋ ಇದ್ದರೆ ಹೋಗೋಣ. ಆಟೋದಲ್ಲಿ ಬನ್ನಿ, ತೋರಿಸ್ತೀನಿ ಹೆಂಗೆ ಹೋಗ್ತೀನಿ ಅಂತ. ಗೈಸ್ ನೀವು ನೋಡ್ತಾ ಇರ್ಬೋದು, ಸ್ಟೇಷನ್ಗೆ ಬರ್ತಿದ್ದಂಗೆ ನಮ್ಮನ್ನು ಗೊಮ್ಮಟೇಶ್ವರರು ಅಂದರೆ ಬಾಹುಬಲಿಯವರು ವೆಲ್ಕಮ್ ಮಾಡ್ತಾವ್ರೆ. ಸ್ಟೇಷನ್ ಒಂಥರ ಚೆನ್ನಾಗೈತೆ. ಬೆಳಗೊಳದಲ್ಲಿ ಗೊಮ್ಮಟೇಶ್ವರನೇ ಫೇಮಸ್ ಅಲ್ವಾ. ಹೀಗಾಗಿ ಎಲ್ಲ ಕಡೆ ಪೇಂಟ್ ಮಾಡಿ ಚೆನ್ನಾಗಿ ಮಡ್ಗವ್ರೆ. ಸರಿ ಗೈಸ್, ಹೋಗೋಣ. ಆಟೋ ಐತೆ. ಫೈನಲಿ ಶ್ರವಣಬೆಳಗೊಳ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಮೈನ್ ಆರ್ಚು ಇದು. ವಿದ್ಯಾಗಿರಿ ಮಹಾದ್ವಾನ ಐತೆ. ಇಲ್ಲಿಂದ ಬೆಟ್ಟನ ಹತ್ತೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೆಟ್ಟ ಹತ್ತೋಕ್ಕೆ. ಇದರಲ್ಲಿ 2 ಬೆಟ್ಟ ಐತೆ ಶ್ರವಣಬೆಳಗೊಳದಲ್ಲಿ. ದೊಡ್ಡ ಬೆಟ್ಟ, ಚಿಕ್ಕ ಬೆಟ್ಟ ಅಂತ. ಏಕಶಿಲಾ ಮೂರ್ತಿ ಇರುವಂಥದ್ದು ದೊಡ್ಡ ಬೆಟ್ಟ ದೇವಸ್ಥಾನದ ಹತ್ರ. ನಾವು ಇಲ್ಲಿ ಹತ್ಬಿಟ್ಟು ಹೋಗ್ಬೇಕಾಗ್ತದೆ. ಚೆಕ್ಕಿಂಗ್ ಎಲ್ಲ ಐತೆ ಇಲ್ಲಿ ನೋಡ್ತಾ ಇರ್ಬೋದು. ಮೇಕ್ ಹತ್ಕೊ ಹೋಗಬೇಕು. ಚಪ್ಪಲಿ ಇಲ್ಲೇ ಬಿಡಬೇಕು ಅನಿಸುತ್ತೆ ಮೋಸ್ಟ್ಲಿ.
ಬನ್ನಿ ಹೋಗೋಣ ಮೇಲಕ್ಕೆ. ವೀಡಿಯೋ ಮಾಡೋಂಗಿಲ್ವಂತೆ ಇಲ್ಲಿ ಈಗ ಗೊತ್ತಾಯ್ತು ನನಗೆ. ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಮಾಡ್ಕೊಬಿಡ್ತೀನಿ. ಇಲ್ಲಿವರೆಗೆ ಬಂದಿರೋಕ್ಕೆ ಸಾರ್ಥಕ ಆಗಲಿ. ಬನ್ನಿ ಮೇಲ್ಕೊಂದು ಕಂಟಿನ್ಯೂ ಮಾಡ್ತೀನಿ, ಯಾಕಂದರೆ ಯಾರು ನೋಡಿದ್ರೆ ಪ್ರಾಬ್ಲಮ್ ಆಯ್ತದೆ. ಗಾಯ್ಸ್ ಅರ್ಧ ಹತ್ತಿದ್ದೀವಿ, ಇನ್ನೂ ಅರ್ಧ ಹತ್ತಬೇಕು. ನೋಡಿ ವ್ಯೂ ಯಾವ ಥರ ಐತೆ. ಕಲ್ಯಾಣಿ ಅದು ಶ್ರಾವಣ ಬೆಳಗೊಳ ವ್ಯೂ ನೋಡಿ ಯಾವ ಥರ ಐತೆ, ಸಕ್ಕತ್ತಾಗೈತೆ. ಶ್ರಾವಣ ಬೆಳಗೊಳ ವ್ಯೂ. ಇಲ್ಲಿಂದ ಮೇಕೋಬೇಕಿದ್ದಾರೆ ಕಡ್ದು, ಹುಷಾರಾಗಿ ಹತ್ತಬೇಕು ಕಂಬಿ ಹಿಡ್ಕೊಂಡು. ಕೆಳಗಿಂದ ಒಂದು ಅಷ್ಟು ರೈಲ್ವೆ ಸ್ಟೇಷನಿಂದ ಇದಕ್ಕೆ ಬಂದು ಇಲ್ಲಿಂದ ಆರ್ಚೆಲ್ಲ ಪಾಸ್ ಮಾಡ್ಕೊಂಡು ಮೇಲ್ಗಡೆ ಎಷ್ಟು ಬೆಟ್ಟ ಹತ್ಕೊಂಡಿದ್ದೀವಿ. ಎಷ್ಟು ಡೌನ್ ಐತೆ, ಕೆಳಗಡೆ ಆರ್ಚೆ ಕಾಣಿಸಲ್ಲ ಅಷ್ಟೊಂದು ಐತೆ ನೋಡಿ. ಇದೆಲ್ಲ ಅಲ್ಲೇನು ನೀವು ಬೆಟ್ಟ ನೋಡ್ತಾ ಇದ್ದೀರಾ, ಆ ಬೆಟ್ಟ ಒಂದು ಚಿಕ್ಕ ಬೆಟ್ಟ ಅಂತೇಳಿ. ಶ್ರಾವಣ ಬೆಳಗೊಳದಲ್ಲಿ 2 ಬೆಟ್ಟ ಐತೆ, ಚಿಕ್ಕ ಬೆಟ್ಟ ದೊಡ್ಡ ಬೆಟ್ಟ ಅಂತ. ನೀವು ದೊಡ್ಡ ಬೆಟ್ಟಕ್ಕೆ ಬಂದರೆ ಏಕಶಿಲಾ ಮೂರ್ತಿನ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಚಿಕ್ಕ ಬೆಟ್ಟ ಯಾವುದೋ ದೇವಸ್ಥಾನ ಐತೆ, ಯಾವುದೋ ಅಂತ ಬೆಟ್ಟದ ತುದೀಲಿ ಇಂಡಿಯನ್ ಫ್ಲ್ಯಾಗ್ನ ಹಾರಿಸವ್ರೆ. ಆ ಬೆಟ್ಟದ ತುದೀಲಿ ಅಲ್ಲಿ ಕಾಣ್ತೈತಾ, ಆ ಬೆಟ್ಟದ ತುದೀಲಿ ಇಂಡಿಯನ್ ಫ್ಲ್ಯಾಗ್ನ ಹಾರಿಸಿದ್ದಾರೆ. ಬನ್ನಿ ಗೈಸ್ ಮುಂದೆ ಹೋಗಿ ಜರ್ನಿನ ಕಂಟಿನ್ಯೂ ಮಾಡೋಣ. ಫೈನಲಿ ಮುಕ್ಕಾಲು ಭಾಗ ಮುಗಿಸಿದ್ದೀವಿ. ಇದೇನು ನೀವು ಮೇಲ್ಗಡೆ ನೋಡ್ತಾ ಇದ್ದೀರಾ, ಇದು ಸ್ಟಾರ್ಟಿಂಗ್ ಸಿಗೋ ಗೋಪುರ. ಇಲ್ಲಿಂದ ಪುನಃ ನೋಡಿ ಹಿಂದೆ ದಾರಿ ಐತೆ, ಪುನಃ ಹೋಗ್ಬೇಕು ಒಳಗಡೆ. ಇನ್ನೂ ಎಷ್ಟು ದೂರ ಐತೆ ಅಂದರೆ ಗೊತ್ತಿಲ್ಲ. ಮುಕ್ಕಾಲು ಭಾಗ ಮುಗಿಸಿದ್ದೀವಿ ಅಂದ್ಕೊಂಡಿದ್ದೀನಿ ಗೈಸ್. ಮೇಲಕ್ಕೆ ಬಂದಮೇಲೆ ಒಂದನ್ನ ಗಮನಿಸಿದ್ದೀನಿ. ಏನಪ್ಪ ಅಂದರೆ ಆಗಿನ ಕಾಲದಲ್ಲಿ ರಾಜರು ಮಹಾರಾಜರ ಕಾಲದಲ್ಲಿ ಬಂಡೆ ಮೇಲೆ ಬರೆದಿರುವಂಥ ಅಕ್ಷರಗಳನ್ನ ಪ್ರಿಸರ್ವ್ ಮಾಡಿದ್ದಾರೆ. ಇಲ್ಲಿ ಗ್ಲಾಸ್ ಹಾಕಿ ಕ್ಲೀನಾಗೆ ನೋಡ್ಬೋದು ನೀವು. ಏನು ಅಂತ ಅರ್ಥ ಆಗಲಿಲ್ಲ, ಅರ್ಥ ಆದರೆ ನೋಡಿ ಕಮೆಂಟ್ ಹಾಕಿ. ಮುಂದೆನೂ ಎಷ್ಟೊಂದು ಐತೆ ತೋರಿಸ್ತೀನಿ. ಏನೂ ಕಾಣ್ತಾ ಇಲ್ಲ, ಅಳ್ದೋಗೈತೆ, ಅದಕ್ಕೆ ಪ್ರಿಸರ್ವ್ ಮಾಡಿದ್ದಾರೆ ಎಲ್ಲ. ನೋಡಿ ಗೈಸ್ ಹಿಂದಿಲೆಲ್ಲ ಬರೆದವ್ರೆ, ಕಾಣಿಸ್ತೈತೆ ಅಂದ್ಕೊಂಡಿದ್ದೀನಿ. ಆಗಿನ ಕಾಲದಲ್ಲಿ ರಾಜರು ಮಹಾರಾಜರ ಕಾಲದಲ್ಲಿ ಪ್ರಿಸರ್ವ್ ಆಗಿರುವಂತಹ ಲೆಟರ್ಸು ಇದೆಲ್ಲ ನೋಡಿ. ಇಷ್ಟ ಐತೆ. ಬನ್ನಿ ಮುಂದೆ ಹೋಗೋಣ, ಇನ್ನೂ ಮೇಲ್ಗಡೆ ಹತ್ತಬೇಕು. ಇನ್ನು ಬಂದೆ ನೋಡಿ ಎಲ್ಲ ತಾವು ಬೋರ್ಡ್ ಹಾಕೋರು ಹಿಂಗೆ ವಿಡಿಯೋ ತೆಗಿಬಾರ್ದು ಅಂತ. ಮತ್ತು ನಾವೇನು ಕಾಲೇಜಿಲ್ಲ ಬಂಕ್ ಹಾಕೊಂಡು ಅಷ್ಟು ದೂರದಿಂದ ಇಲ್ಲೇನು ಕಲ್ಲು ಎತ್ಕೋಬೇಕು ಬಂದಿದ್ದವು. ಫೈನಲಿ ಬಂದ್ವಿ ನೋಡಿ. ಇಲ್ಲಿಂದ ಒಳಗಡೆ ಹೋಗಬೇಕು ನೋಡಿ, ಕಾಣ್ತಾಯಿದೆ ನೋಡಿ ಏಕಶಿಲಾ ಮೂರ್ತಿ, ಗೊಮ್ಮಟೇಶ್ವರನ ಮೂರ್ತಿ. ಗೈಸ್ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅನ್ಕೋತೀನಿ. ವಿಡಿಯೋ ಮಾಡದೆ ಹೋದರೆ ನಿಮಗೆ ಈ ಏಕಶಿಲಾ ಮೂರ್ತಿನ ಎಷ್ಟು ಅಡಿ ಐತೆ ಮತ್ತು ಬಾಹುಬಲಿ ಅವ್ರಿಗೆ ನಿಲ್ಲಕ್ಕೆ ಕಾರಣ ಏನು ಅಂತೆಲ್ಲ ಒಂದು ಶಾರ್ಟ್ ವೀಡಿಯೋ ಐತೆ. ಆ ವಿಡಿಯೋ ಕ್ಲಿಪ್ನ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ ಗೈಸ್. ಗೊಮ್ಮಟೇಶ್ವರ ಬೆತ್ತಲೆಯಾಗಿರೋದಕ್ಕೆ ಕಾರಣ ಆದರೂ ಏನು? ತನ್ನ ರಾಜ್ಯವನ್ನೇ ಬಿಟ್ಟು ಒಬ್ಬಂಟಿಯಾಗಿ ಕಾಡಿಗೆ ಯಾಕೆ ಹೋಗ್ತಾರೆ? ಮೊದಲನೇದಾಗಿ ಹೇಳ್ಬೇಕಂದ್ರೆ ಗೊಮ್ಮಟೇಶ್ವರನನ್ನ ಬಾಹುಬಲಿ ಅಂತ ಇನ್ನೊಂದು ಹೆಸರಿನಲ್ಲೂ ಕೂಡ ಕರೀತಾರೆ. ಜೈನ ಗ್ರಂಥಗಳ ಪ್ರಕಾರ ಇಕ್ಷ್ವಾಕು ರಾಜವಂಶದ ರಿಷಭನಾಥ ಮತ್ತು ಸುನಂದಾಗೆ ಗೊಮ್ಮಟೇಶ್ವರ ಜನಿಸ್ತಾನೆ. ಇದೇ ರೀತಿ ಗೊಮ್ಮಟೇಶ್ವರನ ತಾಯಿ ಸುನಂದ ಒಟ್ಟಾರೆಯಾಗಿ 100 ಜನ ಮಕ್ಕಳಿಗೆ ಜನ್ಮವನ್ನು ನೀಡ್ತಾಳೆ. ಅದರಲ್ಲಿ ಭರತ ಚಕ್ರವರ್ತಿ ದೊಡ್ಡವನು. ಗೊಮ್ಮಟೇಶ್ವರ ಅಥವಾ ಬಾಹುಬಲಿ ಭರತ ಚಕ್ರವರ್ತಿಯ ತಮ್ಮನಾಗಿದ್ದ. ಆಗ ಭರತ ತನ್ನ ಸಹೋದರರಿಗೆ ನಿಮ್ಮ ರಾಜ್ಯಗಳನ್ನೆಲ್ಲ ನನಗೆ ಒಪ್ಪಿಸಬೇಕು, ನನ್ನನ್ನ ನಿಮ್ಮ ರಾಜನನ್ನಾಗಿ ಸ್ವೀಕರಿಸಬೇಕು ಅಂತ ಆದೇಶ ಪತ್ರವನ್ನ ಕಳಿಸಿದಾಗ ಅಣ್ಣನ ಕೋರಿಕೆಯನ್ನ ಧಿಕ್ಕರಿಸಬಾರ್ದು ಅಂತ ಅವನ ಎಲ್ಲಾ ಸಹೋದರರು ಭರತನಿಗೆ ಅವರ ರಾಜ್ಯಗಳನ್ನ ಒಪ್ಪಿಸಿ ಅವನನ್ನ ರಾಜನನ್ನಾಗಿ ಸ್ವೀಕರಿಸ್ತಾರೆ. ಆದ್ರೆ ಒಬ್ಬನನ್ನ ಮಾತ್ರ ಬಿಟ್ಟು, ಅವನೇ ಪೊದನಾಪುರದ ಬಾಹುಬಲಿ ಗೊಮ್ಮಟೇಶ್ವರ. ತನ್ನ ಅಣ್ಣನ ಪತ್ರವನ್ನ ನಿರಾಕರಿಸಿ, ನಾನು ಭರತನನ್ನ ನನ್ನ ಅಣ್ಣ ಎಂದು ಗೌರವ ಕೊಡ್ತೀನಿ, ಆದ್ರೆ ನನ್ನ ಪ್ರಭು ಎಂದು ಅಲ್ಲ ಅಂತ ಘೋಷಣೆ ಮಾಡ್ತಾನೆ. ಇದರಿಂದ ಕೋಪಗೊಂಡಂತ ಭರತ ಬಾಹುಬಲಿಯನ್ನ ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ.
ಇವರಿಬ್ಬರ ಯುದ್ಧದಿಂದ ಅನೇಕ ಪ್ರಾಣಿಗಳು, ಸಾವಿರಾರು ಸೈನಿಕರು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳಬೇಕಾಗುತ್ತೆ. ಇದರಿಂದ ನಮ್ಮ ರಾಜ್ಯಗಳಿಗೆ ಎಷ್ಟೋ ನಷ್ಟ ಉಂಟಾಗುತ್ತೆ ಎಂದು ಅರಿತಂತ ಎರಡೂ ಕಡೆಯ ಮಂತ್ರಿಗಳು ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದು ಯಾವ ಸೈನ್ಯವನ್ನು, ಯಾವ ಸೈನಿಕರನ್ನೂ ಬಳಸದೆ, ಯಾವ ಆಯುಧವನ್ನೂ ಬಳಸದೆ ನೀವಿಬ್ಬರೇ ಹೋರಾಡಿ ಗೆಲ್ಲಬೇಕು ಅನ್ನೋದು. ಹೀಗೆ ಭರತ ಮತ್ತು ಬಾಹುಬಲಿ ಅಂದ್ರೆ ಗೊಮ್ಮಟೇಶ್ವರರ ನಡುವೆ 3 ಸುತ್ತಿನ ಯುದ್ಧಗಳು ನಡೆಯುತ್ತೆ. ಅದರಲ್ಲಿ ಮೊದಲನೇದು ದೃಷ್ಟಿಯುದ್ಧ, ಒಬ್ಬರನ್ನೊಬ್ಬರು ದಿಟ್ಟಿಸಿ ನೋಡುವ ಸ್ಪರ್ಧೆ. ಇಬ್ಬರು ಕಣ್ಣು ರೆಪ್ಪೆ ಮಿಟಿಕಿಸದೆ ಒಬ್ಬರನ್ನೊಬ್ಬರು ನೋಡಬೇಕಿತ್ತು. ಆದ್ರೆ ಯಾರು ಕಣ್ಣು ಮಿಟಿಕಿಸುತ್ತಾನೋ ಅವನು ಸೋತಂತೆ. ಗಂಟೆಗಳಷ್ಟು ಸಮಯ ಕಳೆಯಿತು. ಬಾಹುಬಲಿಯ ತೀಕ್ಷ್ಣ ದೃಷ್ಟಿಯ ಮುಂದೆ ಕಣ್ಣು ಮಿಟಿಕಿಸಿ ಭರತ ಸೋತೋಗ್ತಾನೆ. ಎರಡನೇ ಸುತ್ತಿನಲ್ಲಿ ಜಲಯುದ್ಧ, ಅದು ನೀರಿನಲ್ಲಿ ಹೋರಾಟ ಮಾಡಬೇಕಿತ್ತು. ಸಹೋದರರಿಬ್ಬರು ನೀರಿಗಿಳಿದರು. ಇದು ಒಬ್ಬರಿಗೊಬ್ಬರು ನೀರಿನಿಂದ ಹೊಡೆಯುವ ಸ್ಪರ್ಧೆಯಾಗಿತ್ತು. ಆದ್ರೆ ಇದರಲ್ಲೂ ಕೂಡ ಭರತ ಬಾಹುಬಲಿಯ ಎದುರು ಸೋಲನ್ನಪ್ಪುತ್ತಾನೆ. ಇನ್ನ ಕೊನೆಯ ಸುತ್ತು ತುಂಬಾ ಭಯಂಕರವಾಗಿತ್ತು. ಆ ಸುತ್ತಿನಲ್ಲಿ ಕುಸ್ತಿ ಮಾಡಬೇಕಿತ್ತು. 2 ಸುತ್ತಿನಲ್ಲಿ ಸೋತಿದ್ದಂತ ಭರತ ಈ ಬಾರಿ ಏನಾದ್ರೂ ಮಾಡಿ ಬಾಹುಬಲಿಯನ್ನ ಸೋಲಿಸಲೇಬೇಕು ಅಂತ ತೀರ್ಮಾನ ಮಾಡ್ತಾನೆ. ಕುಸ್ತಿ ಶುರುವಾಗುತ್ತೆ. ಗಂಟೆಗಳ ಕಾಲ ಸೆಣಸಾಡಿದರು. ಆದ್ರೆ ಬಾಹುಬಲಿ ಅಣ್ಣ ಭರತನನ್ನ ಎತ್ತಿ ಮೇಲಕ್ಕೆತ್ತಿ ಹಿಡಿದನು. ಗಿರಗಿರನೆ ತಿರುಗಿಸಿದನು. ಭರತನನ್ನ ಮೇಲಿಂದ ಕೆಳಕ್ಕೆಸೆಯಲು ಸಿದ್ಧನಾದಾಗ ಸುತ್ತಲೂ ಕುಳಿತಿದ್ದಂತ ನೋಡುಗರು ತುಂಬಾ ಭಯಭೀತಿಯಿಂದಿರುತ್ತಾರೆ, ಎಲ್ಲಿ ಭರತನನ್ನ ಕೊಂದು ಬಿಡುತ್ತಾನೋ ಎಂದು. ಆದ್ರೆ ಮಲ್ಲಯುದ್ಧದಲ್ಲಿ ಇನ್ನೇನು ಗೆದ್ದು ಬಿಡುತ್ತೇನೆಂದು ಸಂತಸದಲ್ಲಿದ್ದ ಬಾಹುಬಲಿಗೆ ವಾಸ್ತವದ ಅರಿವಾಗುತ್ತೆ. ತಾನು ಹೋರಾಡುತ್ತಿರುವುದಾದರೂ ಯಾರ ಜೊತೆಗೆ? ತಾನು ವೈರಿಯಾಗಿ ನೋಡುತ್ತಿರೋದಾದ್ರೂ ಯಾರನ್ನ? ತಾನು ಗೆಲ್ಲಲು ಹೊರಟಿರುವ ಸಾಮ್ರಾಜ್ಯವಾದ್ರೂ ಯಾರದ್ದು? ಅಣ್ಣ, ನನ್ನ ಹೊಡ ಹುಟ್ಟಿದ ಸಹೋದರ ಭರತ ಚಕ್ರವರ್ತಿ. ಸಾವಿರಾರು ಜೈಕಾರಗಳ ನಡುವೆ ಅಣ್ಣನ ಬಂಧದ ಬಗ್ಗೆ ನೆನಪಾಗುತ್ತೆ. ಕೇವಲ ಒಂದು ಸ್ಥಾನಕ್ಕೋಸ್ಕರ, ಕೇವಲ ಒಂದು ರಾಜ್ಯಕ್ಕೋಸ್ಕರ ನನ್ನ ಅಣ್ಣನ ಜೊತೆಗೆ ಹೋರಾಡಿಬಿಟ್ಟೆನಲ್ಲ. ಸ್ವಾರ್ಥಿ ಮನಸ್ಸನ್ನಿಟ್ಟುಕೊಂಡು ಅವನನ್ನೇ ಕೊಲ್ಲಲು ಹೊರಟು ಬಿಟ್ಟೆನಲ್ಲ. ಎಂತಹ ಕ್ರೂರಿ ನಾನು ಎಂದು ನೊಂದುಕೊಳ್ಳುತ್ತಾ ಅಣ್ಣನನ್ನ ನಿಧಾನವಾಗಿ ಕೆಳಗಿಳಿಸಿ ಸುಮ್ಮನೆ ನಿಂತು ಬಿಡುತ್ತಾನೆ. ಬಾಹುಬಲಿಯಲ್ಲಾದಂತ ಬದಲಾವಣೆಗಳನ್ನ ಗಮನಿಸದೆ ಯುದ್ಧದಲ್ಲಿ ಯಾವುದೇ ಆಯುಧಗಳನ್ನ ಬಳಸಬಾರದು ಅನ್ನೋ ನಿಯಮವನ್ನ ಮೀರಿ ಬಾಹುಬಲಿಯ ಮೇಲೆ ರತ್ನಚಕ್ರವನ್ನ ಉಪಯೋಗಿಸ್ತಾನೆ. ಆದ್ರೆ ಆ ದೈವ ಚಕ್ರವು ಬಾಹುಬಲಿಯ ಸುತ್ತಲೂ ತಿರುಗಿ ಸುಮ್ಮನೆ ನಿಂತು ಬಿಡುತ್ತೆ. ಆಗ ಬಾಹುಬಲಿ, ಅಣ್ಣ ಆಸೆ ಪಟ್ಟಿರುವುದು ನನಗೆ ಬೇಡ ಎಂದು ತನ್ನೆಲ್ಲ ಆಸ್ತಿ ರಾಜ್ಯವನ್ನೆಲ್ಲ ತ್ಯಜಿಸಿ ಸತ್ಯ, ಸಂತೋಷ, ನೆಮ್ಮದಿ ಮತ್ತು ಸರ್ವಜ್ಞಾನವನ್ನ ಪಡೆಯಲು ನಿಸ್ವಾರ್ಥಿ ಮನಸ್ಸನ್ನಿಟ್ಟು ಕಾಡಿಗೆ ಧ್ಯಾನ ಮಾಡಲು ಹೊರಟೋಗ್ತಾನೆ. ಬಾಹುಬಲಿಯು ಧ್ಯಾನ ಮಾಡಲು ಮುಂದಾದಾಗ ತನ್ನ ದೇಹದ ಮೇಲಿರುವ ಎಲ್ಲಾ ಬಟ್ಟೆಗಳನ್ನು ತೆಗೆದು ಧ್ಯಾನ ಮಾಡಲು ಶುರು ಮಾಡ್ತಾನೆ. ಇದಕ್ಕೆ ಕಾರಣ ಏನಂದ್ರೆ, ಜೈನ ಧರ್ಮದ ಪ್ರಕಾರ ಹುಟ್ಟುವಾಗ ಬೆತ್ತಲೆಯಾಗಿ ಹುಟ್ಟಿರ್ತಾರೆ. ಅದೇ ರೀತಿ ಬದುಕಿರುವಾಗಲೂ ಕೂಡ ಏನನ್ನು ಬಯಸದೆ, ತನ್ನ ದೇಹದ ಅಲಂಕಾರಕ್ಕೂ ಕೂಡ ಯಾವುದನ್ನು ಧರಿಸದೆ ಬೆತ್ತಲೆಯಾಗಿರುವುದೇ ಲೇಸು ಎಂಬುದು ಅವರ ನಂಬಿಕೆ. ಇದೇ ಕಾರಣದಿಂದ ಬಾಹುಬಲಿಯು 1 ವರ್ಷದವರೆಗೆ ನಿಂತುಕೊಂಡೆ ಅಂದ್ರೆ ಚಲನರಹಿತವಾಗಿ ನಿಂತು ಧ್ಯಾನಿಸಿದರು ಎಂದು ಹೇಳಲಾಗುತ್ತೆ. ಈ ರೀತಿ ಬೆತ್ತಲೆಯಾಗಿ ನಿಲ್ಲೋದ್ರಿಂದನೇ ಬಾಹುಬಲಿಗೆ ಗೊಮ್ಮಟೇಶ್ವರ ಎಂದು ಹೆಸರು ಬರುತ್ತೆ. ಹೀಗೆ ಅನೇಕ ವರ್ಷಗಳ ಹಿಂದೆ ಚಾವುಂಡರಾಯನು ಕರ್ನಾಟಕದ ಶ್ರವಣಬೆಳಗೊಳದ ಪವಿತ್ರ ಬೆಟ್ಟದ ಮೇಲೆ ಗೊಮ್ಮಟೇಶ್ವರನ 57 ಅಡಿ ಎತ್ತರದ ಏಕಶಿಲಾ ಪ್ರತಿಮೆಯನ್ನ ಸ್ಥಾಪನೆ ಮಾಡ್ತಾನೆ. ಪ್ರತಿ 12 ವರ್ಷಗಳಿಗೊಮ್ಮೆ ಗೊಮ್ಮಟೇಶ್ವರನಿಗೆ ಅಭಿಷೇಕ ನಡೆಯುತ್ತೆ. ಈ ಆಚರಣೆಯನ್ನ ಮಹಾಮಸ್ತಾಭಿಷೇಕ ಅಂತಾನೂ ಕೂಡ ಕರೀತಾರೆ. ಒಬ್ಬ ಗೊಮ್ಮಟೇಶ್ವರನ ಬಗ್ಗೆ ಇರುವಂತ ರಹಸ್ಯ ಮಾಹಿತಿಗಳು ಇದಿಷ್ಟು. ಆಗಲೇ ಹೇಳ್ದೆ ಸ್ಮಾಲ್ ವಿಡಿಯೋ ನೋಡ್ಕೊಬನ್ನಿ ಅಂತ. ಅರ್ಥ ಆಯಿತು ಅನ್ಕೊತೀನಿ. ಏನಕ್ಕೆ ಈ ಏಕಶಿಲಾ ಮೂರ್ತಿನ ಇಲ್ಲಿ ಎಷ್ಟು ಅಡಿ ಐತೆ ಎಲ್ಲ ಕೆತ್ತನೆ ಮಾಡಿದ್ದಾರೆ. ಮತ್ತು ಬಾಹುಬಲಿಯವರು ಏನಕ್ಕೆ ಇಲ್ಲಿ ನಿಲ್ಲಕ್ಕೆ ಕಾರಣ ಅಂತ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಗೈಸ್, ಒಳಗಡೆ ಹೋಗಿ ತೋರಿಸ್ತೀನಿ ಆ ಮೂರ್ತಿನ ನಿಮಗೆ ಲೈವಾಗಿ. ಇರ್ಬೋದು ಅಲ್ಲಲ್ಲಿ ಬಂಡೆ ಮೇಲೆ ಈ ಥರ ಸಣ್ಣ ಸಣ್ಣ ವಿಗ್ರಹಗಳನ್ನ ಕೆತ್ತಿದ್ದಾರೆ ಆಗಿನ ಕಾಲದಲ್ಲಿ, ರಾಜರ ಕಾಲದಲ್ಲಿ. ಬಂದಿದ್ದೀವಿ 57 ಅಡಿಯ ಏಕಶಿಲಾ ಮೂರ್ತಿ ಬಾಹುಬಲಿಯ ವಿಗ್ರಹದ ಹತ್ರ. ಇಷ್ಟೇ, ಚೆನ್ನಾಗೈತೆ. ಹೆಂಗೈತೆ ಅಂತ ಕಮೆಂಟ್ ಹಾಕಿ. ಹೊಸದಾಗಿ ನೋಡ್ತಿರೋರು ವೀಡಿಯೋನ ನೋಡಿ, ಚೆನ್ನಾಗಿದ್ರೆ ಕಮೆಂಟ್ ಹಾಕಿ. ಹಾಗೆ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಆಗಿನ ಕಾಲದಲ್ಲಿ ಚಾಮುಂಡರಾಯ ಅವರು ನಿರ್ಮಿಸಿದಂತಹ ಏಕಶಿಲಾ ಮೂರ್ತಿ 58 ಅಡಿಯ
ಬಾಹುಬಲಿ ವಿಗ್ರಹ. ಒಂದು ಕಡೆ ಒಬ್ಬರು 57 ಅಂತಾರೆ, 58 ಅಂತಾರೆ. ನಮ್ಗೆ ಇಲ್ಲಿ ಹೇಳೋದ ಪ್ರಕಾರ 58 ಅಂದರು. 58 ಅಂದೆ. ನೋಡಿ ಒಳಗಡೆ ಎಲ್ಲ ಬಂದರೆ ಈ ಥರ ಇದೆ. ಆಗಿನ ಕಾಲದಲ್ಲೇ ಚಾಮುಂಡರಾಯವರಂತ ನಿರ್ಮಿಸಿದಂತಹ ಈ ಅದ್ಭುತ ಏಕಶಿಲಾ ಮೂರ್ತಿನ ನೋಡಿದ್ರೆ ಅನ್ಕೋತೀನಿ. ಹೆಂಗನ್ನಿಸ್ತು ಅಂತ ಕಮೆಂಟ್ ಹಾಕಿ. ಮತ್ತು ಹೊಸ್ದಾಗಿ ಯಾರು ವೀಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇದೆಲ್ಲ ಚಾಮುಂಡರಾಯವರು ಕಟ್ಟಿಸಿದಂತಹ ದೇಗುಲ. ಇದೆಲ್ಲ ಈಗ ಕೆತ್ತನೆ ಮಾಡಿರಬೇಕು ಅನ್ಕೋತೀನಿ, ಈಗ ಒಳಗಡೆ ಇರೋ ಶಿಲೆಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋ ಸಮಯ. ನೋಡಿ ಈ ವಿಡಿಯೋ ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತೀನಿ. ನೋಡಿ ವ್ಯೂ ಈ ಥರ ಕೊನೆಯಲ್ಲಿ ಆ ಥರ ಕಾಣ್ತೈತೆ ಅಂತ ಹೇಳ್ತಾ ಚೆನ್ನಾಗಿದೆ. ಬನ್ನಿ, ನೀವು ವಿಸಿಟರ್ಸ್ ಎಲ್ಲ ಬರ್ಬೋದು. ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಬಂದಿದ್ದಾರೆ. ಬಾಗಲಕೋಟೆ ಹುಡುಗರಂತೆ ಟ್ರಿಪ್ ಕರ್ಕೊಂಡವ್ರೆ. 6 ದಿನ ಆಯ್ತಂದರು. ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸೋ ಸಮಯ ಬಂದೇ ಗೊತ್ತು. ಬಿಸಿಲು ಜಾಸ್ತಿ ಆಯಿತು. ಮತ್ತು ನಾನು ರಿಟರ್ನ್ ಕಾಲೇಜ್ ಕಡೆ ಹೋಗಬೇಕು. 11 ಕಾಲ್ ಟ್ರೈನು. ವ್ಯೂ ಯಾವ ಥರ ಐತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಮುಂದೆ ಈ ಥರದ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೊಸ್ದಾಗಿ ಯಾರು ವೀಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ.